ಮೊದಲನೇ ಸುದ್ದಿಯೇ ತೆಲಂಗಾಣ ಹೋರಾಟದ ಸುದ್ದಿ. ಈ ಹೋರಾಟ ದಿನೇ ದಿನೇ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ನಿನ್ನೆ ತೆಲಂಗಾಣ ಬಂದ್ ಯಶಸ್ವಿಯಾಗಿದ್ದು ಇವತ್ತು ಕೂಡ ಬಂದ್ ಮುಂದುವರಿಯಲಿದೆ. ಇದರ ಮಧ್ಯೆ ಶಾಸಕರು ಸಂಸದರ ರಾಜೀನಾಮೆಯಿಂದ ಆಂಧ್ರ ಮತ್ತು ಕೇಂದ್ರ ಸರ್ಕಾರ ಕಂಗೆಟ್ಟಿದೆ. ತೀವ್ರ ಸ್ವರೂಪ ಪಡೆದ ತೆಲಂಗಾಣ ಹೋರಾಟ. ಇಂದು ಕೂಡ ತೆಲಂಗಾಣ ಪ್ರಾಂತ್ಯ ಬಂದ್. ಪ್ರತ್ಯೇಕ ತೆಲಂಗಾಣ ರಾಜ್ಯ ರಚನೆ ಚಳವಳಿ ಮೊದಲಿಗಿಂತಲೂ ಹೆಚ್ಚು ಕಾವು ಪಡೆದುಕೊಂಡಿದೆ. ತೆಲಂಗಾಣ ರಾಜ್ಯ ರಚನೆಗೆ ಆಗ್ರಹಿಸಿ ಇಡೀ ತೆಲಂಗಾಣ ಪ್ರಾಂತ್ಯ ನಿನ್ನೆಯಿಂದ ಸಂಪೂರ್ಣ ಬಂದ್ ಆಗಿದೆ. ತೆಲಂಗಾಣ ಪ್ರಾಂತ್ಯದ ಎಲ್ಲ ಅಂಗಡಿ ಮುಂಗಟ್ಟುಗಳು, ಶಾಲಾ ಕಾಲೇಜುಗಳು, ಸರ್ಕಾರಿ ಕಚೇರಿಗಳು ಕೂಡ ಬಾಗಿಲು ಮುಚ್ಚಿವೆ. ನಿನ್ನೆಯ ಬಂದ್ನಿಂದ ಇಡೀ ತೆಲಂಗಾಣ ಸ್ತಬ್ಧವಾಗಿತ್ತು. ಇದರಿಂದ ಜನರ ಪರದಾಟ ಹೇಳತೀರದಾಗಿತ್ತು. ಇವತ್ತು ಕೂಡ ತೆಲಂಗಾಣ ಬಂದ್ ಆಗಲಿದೆ. ಬಂದ್ ಹಿನ್ನೆಲೆಯಲ್ಲಿ ಹೈದರಾಬಾದ್ನಾದ್ಯಂತ ತೀವ್ರ ಕಟ್ಟೆಚ್ಚರ ಘೋಷಿಸಲಾಗಿದ್ದು ಅರೆ ಸೇನಾಪಡೆ ತುಕಡಿಗಳನ್ನು ನಿಯೋಜಿಸಲಾಗಿದೆ. ಮುಂದುವರೆದ ರಾಜೀನಾಮೆ ಪರ್ವ. ಈ ನಡುವೆ ತೆಲಂಗಾಣ ರಾಜಕೀಯ ನಾಯಕರ ರಾಜೀನಾಮೆ ಪರ್ವ ಮುಂದುವರೆದಿದೆ. ಲೋಕಸಭಾ ಸದಸ್ಯರಾದ ಚಂದ್ರಶೇಖರ್ ರಾವ್, ವಿಜಯ್ ಶಾಂತಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಶಂಕರ್ ರಾವ್ ನಿನ್ನೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಪ್ರತಿಭಟನೆ ತೀವ್ರಗೊಳಿಸುವ ಎಚ್ಚರಿಕೆ ನೀಡಿದ್ದಾರೆ. ಕೇಂದ್ರದ ಮನವೊಲಿಕೆಗೆ ಕಸರತ್ತು. ಈ ಮಧ್ಯೆ ರಾಜೀನಾಮೆ ಸಲ್ಲಿಸಿರುವ ಸಂಸದರು, ಶಾಸಕರ ಮನವೊಲಿಸಲು ಕಾಂಗ್ರೆಸ್ ಪ್ರಯತ್ನ ನಡೆಸುತ್ತಿದೆ. ಇಷ್ಟೆಲ್ಲದರ ಮಧ್ಯೆ ಇವತ್ತು ಕೂಡ ತೆಲಂಗಾಣ ಬಂದ್ ಮುಂದುವರಿಯಲಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಓಕೆ, ತೆಲಂಗಾಣ ಪ್ರಹಸನ ಎಷ್ಟು ದಿವಸ ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದೊಮ್ಮೆ ಕೇಂದ್ರ ಸರ್ಕಾರವೇ ತೆಲಂಗಾಣ ಪ್ರತ್ಯೇಕ ರಾಜ್ಯವನ್ನು ಮಾಡೋದಕ್ಕೆ ನಿರ್ಧರಿಸಿತ್ತು. ಆಗ ಭುಗಿಲೆದ್ದಂತಹ ಒಂದು ತೀವ್ರ ಸ್ವರೂಪದ ಹೋರಾಟದಿಂದಾಗಿ ಮತ್ತೆ ಅದನ್ನು ಹಿಂತೆಗೆದುಕೊಂಡಿತ್ತು. ಚಂದ್ರಶೇಖರ್ ರಾವ್ ಅವರ ಅಮರನಾಥ ಉಪವಾಸ ಕೂಡ ಅದಕ್ಕೆ ಬಹಳ ಪ್ರಮುಖ ಕಾರಣವಾಗಿತ್ತು. ಆದರೆ ಈಗ ಮತ್ತೊಮ್ಮೆ ತೆಲಂಗಾಣ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನೋ ರೀತಿಯಂಥ ಹೋರಾಟ ಆಗಿ ಇಕ್ಕಟ್ಟಿನಲ್ಲಿ ಸಿಲುಕಿದೆ ಕೇಂದ್ರ ಸರ್ಕಾರ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನೋಡೋಣ. ಇದರ ಬಗೆಗಿನ ಸಂಪೂರ್ಣ ಮಾಹಿತಿಯನ್ನು ಸುವರ್ಣ ನ್ಯೂಸ್ ಕೂಡ ನೇರ ಪ್ರಸಾರದಲ್ಲಿ ನಿಮಗೆ ಇವತ್ತಿನಿಂದ ನೀಡಲಿದೆ. ಹಾಗೆಯೇ ಕೇರಳದ ಅನಂತ ಪದ್ಮನಾಭ ದೇಗುಲ, ಇದರ ಒಡೆತನ ಯಾರಿಗೆ ಸೇರಬೇಕು ಅಂತ ಇನ್ನೋ ಪ್ರಶ್ನೆ ಈಗ ಎಲ್ಲರ ಮುಂದೆ ಇದೆ. 1 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಆಸ್ತಿ ಅನಂತನ ಬಳಿ ಇದೆ. ಇದೇ ಒಡೆತನಕ್ಕೆ ಸಂಬಂಧಿಸಿದಂತೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಸೊ ಎಲ್ಲರ ಚಿತ್ತ ಈಗ ಸುಪ್ರೀಂನತ್ತ. ಇಡೀ ದೇಶದ ಕುತೂಹಲ ಕೇಂದ್ರ ಕೇರಳದ ಅನಂತ ಪದ್ಮನಾಭ ದೇಗುಲ. 1 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಪತ್ತೆಯಾಗುವ ಮೂಲಕ ವಿಶ್ವಾದ್ಯಂತ ಸುದ್ದಿ ಮಾಡಿರೋ ಅನಂತ ದೇಗುಲ ಒಡೆತನ ಕುರಿತ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಲಿದೆ. ಕಳೆದ ತಿಂಗಳು ಕೇರಳ ಹೈಕೋರ್ಟ್ ಈ ದೇವಾಲಯವನ್ನ ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಳ್ಬೇಕು ಅಂತ ಆದೇಶಿಸಿತ್ತು. ಆದರೆ ಹೈಕೋರ್ಟ್ ತೀರ್ಪು ಪ್ರಶ್ನಿಸಿ ದೇವಾಲಯದ ಉಸ್ತುವಾರಿ ನೋಡಿಕೊಳ್ಳುವ ರಾಜಮನೆತನದವರು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಿದ್ರು. ಇದರ ವಿಚಾರಣೆ ಇಂದು ನಡೆಯಲಿದ್ದು ದೇವಾಲಯ ಕುರಿತ ಎಲ್ಲ ದಾಖಲೆಗಳನ್ನ ಕೋರ್ಟ್ನೆದುರು ಹಾಜರುಪಡಿಸುವುದಾಗಿ ದೇವಾಲಯದ ಮೂಲಗಳು ಹೇಳಿವೆ. ಈ ನಡುವೆ ದೇವಾಲಯದ ನೆಲಮಾಳಿಗೆಯ ಇತರ ಕೋಣೆಗಳಲ್ಲಿರುವ ಸಂಪತ್ತಿನ ಶೋಧ ಶುಕ್ರವಾರ ಪುನರಾರಂಭಗೊಳ್ಳಲಿದೆ. ನೆಲಮಾಳಿಗೆಯಲ್ಲಿನ ಇನ್ನೂ ಕೆಲ ಕೋಣೆಗಳಲ್ಲಿ ಸಂಪತ್ತು ಇರುವ ಗುಮಾನಿ ಇದ್ದು ಸದ್ಯಕ್ಕೆ ಪರಿಶೀಲನೆ ಸ್ಥಗಿತಗೊಂಡಿದೆ. ಶೋಧ ಕಾರ್ಯ ಮುಂದುವರಿಸಲು ಪೂರ್ವ ಸಿದ್ಧತೆಗಳು ಇನ್ನೂ ಪೂರ್ಣಗೊಂಡಿಲ್ಲ. ಪೂರ್ವ ಸಿದ್ಧತೆ ಪೂರ್ಣಗೊಂಡ ಬಳಿಕ ಶುಕ್ರವಾರದ ವೇಳೆಗೆ ಮತ್ತೆ ಶೋಧ ಆರಂಭವಾಗಲಿದೆ. ಇನ್ನೊಂದೆಡೆ ದೇವಾಲಯದ ಒಡೆತನದ ಕುರಿತು ಸುಪ್ರೀಂ ಕೋರ್ಟ್ ನೀಡುವ ಆದೇಶಕ್ಕೆ ಬದ್ಧರಾಗಿರುವುದಾಗಿ ಕೇರಳ ಸರ್ಕಾರ ತಿಳಿಸಿದೆ. ಒಟ್ನಲ್ಲಿ ಅನಂತ ಪದ್ಮನಾಭ ದೇಗುಲ ಸದ್ಯ ಸುದ್ದಿ ಮೇಲೆ ಸುದ್ದಿ ಆಗ್ತಾನೇ ಇದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಓಕೆ, ವಿಶ್ವದಲ್ಲಿ ಶಾಂತಿ ನೆಲೆಸಲಿ ಅಂತ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡ್ತಾರೆ, ಪೂಜೆ ಪುನಸ್ಕಾರದಲ್ಲಿ ತೊಡಗಿಕೊಳ್ತಾರೆ, ಯಜ್ಞ ಹೋಮ ಹವನ ಮಾಡ್ತಾರೆ. ಆದರೆ ಇಲ್ಲೊಬ್ಬರು ಪ್ರಪಂಚದ ಹಿತಕ್ಕಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿ ಒಂದು ಯಾಗ ಮಾಡ್ತಾ ಇದ್ದಾರೆ. ಆ ಯಾಗದ ಹೆಸರೇ ಅಶ್ವಮೇಧ ಯಾಗ. ಬನ್ನಿ, ಈ ಅಶ್ವಮೇಧ ಯಾಗವನ್ನು ಮಾಡ್ತಾ ಇರೋರು ಯಾರು, ಈ ಯಾಗ ಯಾವ ರೀತಿ ಇರುತ್ತೆ ಅನ್ನೋದರ ಬಗ್ಗೆ ನಿಮಗೆ ಕೂಡ ಕುತೂಹಲ ಇರಬಹುದು, ನಮಗೂ ಇದೆ. ಬನ್ನಿ ಜೊತೆಯಾಗಿ ನೋಡೋಣ.
ಅಶ್ವಮೇಧ ಯಾಗ ತ್ರೇತಾಯುಗ, ದ್ವಾಪರಯುಗ, ಕೃತಯುಗಗಳಲ್ಲಿ ಬಳಕೆಯಲ್ಲಿದ್ದ ಯಾಗ. ಅದರಂತೆ ಈ ಕಲಿಯುಗದಲ್ಲೂ ಈ ಅಶ್ವಮೇಧ ಯಾಗ ನಡೀತಿದೆ. ಇದು ವಿಶ್ವಶಾಂತಿ, ಲೋಕ ಕಲ್ಯಾಣಕ್ಕಾಗಿ ನಡೀತಿರೋ ಯಾಗವಾಗಿರೋದ್ರಿಂದ ಇಲ್ಲಿ ಬಲಿ ಕೊಡೋದಿಲ್ಲ. ಪ್ರಪಂಚದಲ್ಲಿ ತಾರತಮ್ಯ ನಿವಾರಣೆಯಾಗಿ ನಾವೆಲ್ಲ ಒಂದೇ ಅನ್ನೋ ಐಕ್ಯತೆ ಮೂಡಬೇಕು, ಹಿಂದೂ ಸಂಸ್ಕೃತಿ ಉಳಿಬೇಕು, ಧರ್ಮ ಜಾಗೃತವಾಗಬೇಕು ಅನ್ನೋದು ಇದರ ಉದ್ದೇಶ. ಈ ಯಾಗ ನಡೆಸ್ತಿರೋರು ಶ್ರೀರಾಮ ಅವಧೂತರು. ಹಾಸನದಲ್ಲಿ ಮೇ 6ರಂದು ಆರಂಭವಾದ ಈ ಯಾಗ ಹಾಸನ, ಅರಸೀಕೆರೆ, ಶೃಂಗೇರಿ, ಹರಿಹರಪುರ, ತುಮಕೂರು, ಬೆಂಗಳೂರು, ಮೈಸೂರು ಮೂಲಕ ಮಡಿಕೇರಿ ತಲುಪಲಿದೆ. ಈ ಹಸುವು ತಾನಾಗಿ ಬಂದು ಈ ಯಜ್ಞದಲ್ಲಿ ಮಾಡಬೇಕು ಅಂತ ಹೇಳಿದಾಗ ಇದು ಅಶ್ವಮೇಧ ಯಾಗ. ಹಾಗೆ ಒಬ್ಬರು ಹಾಸನದಲ್ಲಿ ಭೂಮಿಯನ್ನು ಕೂಡ ದಾನವಾಗಿ ಕೊಟ್ಟರು. ಆ ಪ್ರಕಾರವಾಗಿ ಕರ್ನಾಟಕ ರಾಜ್ಯದಲ್ಲಿ ಸಂಚಾರ ಮಾಡಬೇಕು ಅಂತ ಹೇಳಿ ರಾಮರಥ ಯಾತ್ರೆ, ಅಶ್ವರಥ ಯಾತ್ರೆ ಹಾಗೂ ಶ್ರೀರಾಮನಿಗೆ ಕಂಕಣಧಾರಣೆಯನ್ನು ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಕ್ಕಂತಹ ಈ ಮಹತ್ ಕಾರ್ಯ. ಡಿಸೆಂಬರ್ ಅಂತ್ಯಕ್ಕೆ ಯಾಗ ಕೊನೆಗೊಳ್ಳಲಿದ್ದು, ಯಾಗಕ್ಕೆ ಸತತ 11 ಗಂಟೆಗಳ ಪರಿಶ್ರಮ ಬೇಕಾಗುತ್ತೆ. ಅಲ್ಲದೆ 48 ಗಂಟೆಗಳ ಕಾಲ ಮೌನವಾಗಿದ್ದು, ದಿನವಿಡೀ ತೊಟ್ಟು ನೀರು ಕುಡಿಯದೆ ಉಪವಾಸ ಕೂಡ ಇರಬೇಕಾಗುತ್ತೆ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಆಶೀರ್ವಾದ ಅನುಗ್ರಹಗಳೊಂದಿಗೆ ಶ್ರೀ ಶ್ರೀರಾಮ ಅವಧೂತರು ಹಾಸನ ಇವರು ಸಂಕಲ್ಪಿಸಿದ ಅಶ್ವಮೇಧ ಯಾಗದ ಸಂಕಲ್ಪ ಅಕ್ಷತದಿಗೆಯಿಂದ ಮತ್ತೆ ನಾವು ಮಾಡಿದ ಏನು ಪಾಪ ಕರ್ಮಗಳ ತೊಳೆದು ಈ ಯಾಗದಿಂದ ನಮಗೆ ಎಲ್ಲರೂ ಸಹಿತ ಅನುಗ್ರಹ ಆಗಲಿ. ಹಾಗೆಯೇ ಸಜ್ಜನರುಗಳು ಸಹಿತ ಭಗವಂತ ಸೇವೆಗೆ ಕಾರ್ಯಕ್ರಮಕ್ಕೆ ಯಶಸ್ಸು ಕೊಡಬೇಕಾಗಿ ಮತ್ತೆ ಇದರಿಂದ ಎಲ್ಲ ರೀತಿ ಸಹಿತ ಸಹಕರಿಸಬೇಕಾಗಿ ಗುರುಗಳ ಅನುಗ್ರಹದಿಂದ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ. ಅದೇನೇ ಆಗಲಿ, ಈ ಕಾಲದಲ್ಲೂ ಇಂತಹ ಯಾಗಗಳನ್ನು ಮಾಡೋ ಮೂಲಕ ಧರ್ಮ ಸಂಸ್ಥಾಪನಾ ಮಂತ್ರ ಜಪಿಸ್ತಿರೋ ಇವರ ಕಾರ್ಯವನ್ನ ಮೆಚ್ಚಲೇಬೇಕು. ಲೋಕ ಕಲ್ಯಾಣಕ್ಕಾಗಿ ಕೈಗೊಳ್ಳೋ ಇವರ ಶ್ರಮಕ್ಕೆ ಯಶಸ್ಸು ಸಿಗಲಿ, ಇವರ ಪ್ರಯತ್ನ ಸಾಕಾರವಾಗಲಿ ಅನ್ನೋದೇ ಎಲ್ಲರ ಹಾರೈಕೆ. ರವಿ ಪಾಂಡವಪುರ, ಸುವರ್ಣ ನ್ಯೂಸ್ 24/7 ಮೈಸೂರು. ಓಕೆ ಅಶ್ವಮೇಧ ಯಾಗ ಅಂತಂದಾಗ ನಿಮ್ಗೆ ಏನು ನೆನಪಾಗುತ್ತೆ ಪುರಾಣಗಳ ಬಗ್ಗೆ? ನಿಜಕ್ಕೂ ಅಶ್ವಮೇಧ ಯಾಗ ಅಂತಂದ್ರೆ ಕುದುರೆಯನ್ನ ಕಟ್ತಾರೆ. ಅಂದ್ರೆ ರಾಜ ಬಹಳ ದೊಡ್ಡ ಒಂದು ಅಶ್ವಮೇಧ ಯಾಗವನ್ನು ಮಾಡಿದ ನಂತರ ಆ ಕುದುರೆಯನ್ನ ಬಿಟ್ಬಿಡ್ತಾನೆ. ಚಕ್ರವರ್ತಿ ಆಗ್ಲಿಕ್ಕೆ ಆಸೆ ಇದ್ದವ ಆ ಕುದುರೆಯನ್ನ ಬಿಡ್ತಾನೆ. ಯಾವ ರಾಜರ ಬಳಿಗೆ ಹೋಗುತ್ತೋ ಅವನದನ್ನ ಎದುರಿಸಬೇಕು ಅಂತಿದ್ರೆ ಅದನ್ನ ಕಟ್ಟಿ ಹಾಕಿ ಅವನ ಜೊತೆ ಯುದ್ಧ ಮಾಡಬೇಕು. ಸೊ ಕುದುರೆನ ಕಟ್ಟಿದ್ರು ಅಂತಂದ್ರೆ ಹೋರಾಟಕ್ಕೆ ಸಿಗ್ನಲ್ ಕೊಟ್ಟ ಹಾಗೆ. ರಾಮಾಯಣದಲ್ಲಿ ನಾವು ಕೇಳಿದೀವಿ, ರಾಮ ಅಶ್ವಮೇಧ ಯಾಗವನ್ನು ಮಾಡ್ತಾನೆ, ಅದನ್ನು ಬಿಡ್ತಾನೆ, ಲವಕುಶರು ಅದನ್ನು ಕಟ್ಟಿ ಹಾಕ್ತಾರೆ, ನಂತರ ಅವರಿಬ್ಬರ ನಡುವೆ ಯುದ್ಧ ಆಗುತ್ತೆ ಅನ್ನುವಂಥದ್ದು. ಓಕೆ, ಅಶ್ವಮೇಧ ಯಾಗದ ಬಗ್ಗೆ ನಿಮಗೂ ಕೂಡ ಸಾಕಷ್ಟು ಕುತೂಹಲಗಳಿರ್ಬೋದು. ಹಾಗಾಗಿ ಈ ಅಶ್ವಮೇಧ ಯಾಗಕ್ಕೆ ಸಂಬಂಧಪಟ್ಟಂತೆ ಅಂದರೆ ಪುರಾಣದಲ್ಲಿದ್ದ ಅಶ್ವಮೇಧ ಯಾಗ, ಈಗ ನಡೀತಾ ಇರುವಂಥ ಅಶ್ವಮೇಧ ಯಾಗ, ಇದರೆಲ್ಲದರ ಬಗ್ಗೆ ಮಾಹಿತಿ ತಿಳ್ಕೊಳ್ಬೇಕು ಅನ್ನೋಂಥ ಕುತೂಹಲ ನಿಮಗೆ ಇದ್ದೇ ಇರುತ್ತೆ. ಇವತ್ತು ಸಂಜೆ 6:30ಕ್ಕೆ ಸುವರ್ಣ ನ್ಯೂಸ್ 24/7ನಲ್ಲಿ ಅಶ್ವಮೇಧ ಯಾಗ ಅನ್ನುವಂತಹ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ತಪ್ಪದೆ ಮಿಸ್ ಮಾಡದೆ ನೋಡಿ. ಓಕೆ, ಇನ್ನು ಮುಂದಿನ ಸುದ್ದಿ ಅಂತಂದ್ರೆ ಆಷಾಢದ ಬಗ್ಗೆ. ಆಷಾಢ ಅಂತಂದ್ರೆ ಅಶುಭ ಅನ್ನುವಂತಹ ನಂಬಿಕೆ ಎಲ್ಲರದ್ದು. ಹೀಗಾಗಿ ಈ ಮಾಸದಲ್ಲಿ ಯಾವ ಶುಭ ಕಾರ್ಯನೂ ನಡೆಯೋದೇ ಇಲ್ಲ. ಆದರೆ ಚಿತ್ರದುರ್ಗದಲ್ಲಿ ಇವೆಲ್ಲವನ್ನ ಮೀರಿ ಸಾಮೂಹಿಕ ವಿವಾಹ ನಡೀತು. ಅದು ಹೇಗೆ ನಡೀತು ಅಂತ ನೋಡಿ. ಆಷಾಢ ಅಂದ್ರೆ ಅಶುಭ ಅನ್ನೋದು ಜನರ ನಂಬಿಕೆ. ಯಾವ ಶುಭ ಸಮಾರಂಭನೂ ಈ ಮಾಸದಲ್ಲಿ ನಡೆಯಲ್ಲ. ಆದರೆ ಚಿತ್ರದುರ್ಗದಲ್ಲಿ ಈ ಕಟ್ಟಳೆಗಳನ್ನೆಲ್ಲ ಮುರಿದು 28 ಜೋಡಿಗಳು ಹಸೆಮಣೆಯೇರಿದ್ವು. ಕಳೆದ ಸುಮಾರು 21 ವರ್ಷಗಳಿಂದ ಮುರುಘಾ ಮಠ ಸಾಮೂಹಿಕ ವಿವಾಹ ಮಹೋತ್ಸವವನ್ನ ಆಯೋಜಿಸ್ತಾ ಇದೆ. ಆದರೆ ವಿಶೇಷ ಅಂದ್ರೆ ಈ ಮಹೋತ್ಸವ ನಡೆಯೋದು ಆಷಾಢ ಮಾಸದಲ್ಲಿ. ಆ ಮೂಲಕ ಮೂಢನಂಬಿಕೆಯನ್ನ ಹೋಗಲಾಡಿಸುವ ಪ್ರಯತ್ನ ಮಾಡ್ತಿದ್ದಾರೆ ಮುರುಘಾ ಮಠಾಧೀಶರು. ಇಲ್ಲಿ ನಮ್ಮ ಶ್ರೀಮಠದಲ್ಲಿ ಮದುವೆ ನಡೀತಾ ಇದೆ. ಸಾವಿರಾರು ಜನ ಬಂದ್ಬಿಟ್ಟು ತಮ್ಮ ಮಕ್ಕಳ ಮದುವೆಯನ್ನು ಇಲ್ಲಿ ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅರಿವನ್ನು ನೀಡಿದರೆ ಯಾವುದೇ ರೀತಿಯಾಗಿರುವಂಥ ಅಪಶಕನ ಇತ್ಯಾದಿಗಳನ್ನು ನಾವು ನಿವಾರಣೆ ಮಾಡಬಹುದು. ನವ ವಿವಾಹಿತರಿಗೆ ಸಸಿಗಳನ್ನ ವಿತರಿಸಿ ಶುಭ ಹಾರೈಸಿದ್ರು. ಅದನ್ನು ಮಾನವ ಮಾಡ್ಕೊಂಡಿರೋದು ಆಷಾಢ, ಅದರಿಂದ ನಾವು ಅದೇನು ಮೂಢನಂಬಿಕೆ ಅದನ್ನ ಬಿಟ್ಟು ಇದು ಮಾಡಬೇಕು ಅನ್ನೋ ಅದಕ್ಕೋಸ್ಕರ ಇದು ಬಂದಿರೋದು. ನಮಗೇನೋ ಒಂಥರ ಡಿಫ್ರೆಂಟ್ ಅನಿಸುತ್ತೆ. ಮದುವೆ ಆಗುತ್ತಿರೋದೇ ಡಿಫ್ರೆಂಟ್ ಅನಿಸುತ್ತೆ. ಮದುವೆ ಅನ್ನೋದು ಒಂದು ಹುಡುಗ ಹುಡುಗಿ, ಒಂದು ಗಂಡು ಹೆಣ್ಣು ಪರಸ್ಪರ ಕೊನೆವರೆಗೂ ಜೊತೆಯಾಗಿರೋದು. ಅದಕ್ಕೆ ಶಾಸ್ತ್ರಗಳು ಅವಶ್ಯಕತೆ ಇಲ್ಲ, ಬಟ್ ಆದರೂ
ಜನಗಳು ಇವಾಗ ಸಮಾಜದಲ್ಲಿ ಬದುಕ್ತೀವಿ ಅಂದಮೇಲೆ ಅವ್ರಿಗೆ ತಕ್ಕಾಗಿ ನಾವು ಬಾಳ್ಬೇಕು. ಅಮಾವಾಸ್ಯೆ, ಹುಣ್ಣಿಮೆ, ಗ್ರಹಣ ಮತ್ತು ರಾತ್ರಿ 12 ಗಂಟೆಗೂ ಕೂಡ ಮುರುಘಾ ಮಠಾಧೀಶರ ಸಾನ್ನಿಧ್ಯದಲ್ಲಿ ಅನೇಕ ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿವೆ. ವಿಧವಾ ವಿವಾಹಗಳನ್ನು ಕೂಡ ಮಾಡಿಸಿದ್ದಾರೆ. ಆಧುನಿಕ ದಿನಗಳಲ್ಲೂ ಮೂಢನಂಬಿಕೆಗಳಿಗೆ ಮಾರು ಹೋಗಿರುವ ಜನರಲ್ಲಿ ಅರಿವು ಮೂಡಿಸುವ ಶರಣರ ಈ ಕಾಯಕ ನಿಜಕ್ಕೂ ಶ್ಲಾಘನೀಯ. ಡಿ ಕುಮಾರಸ್ವಾಮಿ, ಸುವರ್ಣ ನ್ಯೂಸ್ 24/7, ಚಿತ್ರದುರ್ಗ. ಓಕೆ, ಈ ಸ್ಟೋರಿ ಅಂತೂ ಬಹಳ ಇಷ್ಟವಾಯಿತು ನನಗೆ. ನಿಜಕ್ಕೂ ಮಠಾಧೀಶರು ಅಂತಂದ್ರೆ ಅಂತವರಿಗೆ ಸಾಕಷ್ಟು ಜನ ಫಾಲೋವರ್ಸ್ ಆದರೆ ಕಾರಣ ಏನಂದ್ರೆ ನಂಬಿಕೆ ಮತ್ತು ಮೂಢನಂಬಿಕೆ ನಡುವೆ ಒಂದು ವ್ಯತ್ಯಾಸ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮೂಢನಂಬಿಕೆನೇ ನಂಬಿಕೆ ಆಗ್ತಾ ಇದೆ. ಸೊ ಹಾಗಾಗಿ ನಂಬಿಕೆ ನಮ್ಮ ಭಕ್ತಿಗೆ ನಮ್ಮ ಭಾವಕ್ಕೆ ಬಿಟ್ಟಂತ ವಿಚಾರ. ಆದರೆ ಮೂಢನಂಬಿಕೆನೇ ನಂಬಿಕೆ ಆಗಬಾರ್ದು. ಎಲ್ಲ ದಿವಸಗಳು ಕೂಡ ಹೇಗಿರುತ್ತೆ ಅನ್ನುವಂಥ ಒಂದು ಪ್ರಯತ್ನಗಳು, ಆಷಾಢದಲ್ಲೂ ಕೂಡ ಮದುವೆ ಮಾಡಿ ನೋಡಿದರೆ ಏನಾಗುತ್ತೆ ಅನ್ನುವಂಥದ್ದು ಅದು